ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿದ್ದಂತಹ ಒಂದೇ ಮಾತರಂ ವಿವಾದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಠಾಗೂರ್ ಪಟೇಲ್ 6 ಚರಣವನ್ನ 2 ಚರಣ ಮಾಡಿದ್ರು. ಈ ಬಗ್ಗೆ 1937ರಲ್ಲೇ ತೀರ್ಮಾನ ಆಗಿತ್ತು ಅಂತ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಾವು ಜನಗಣಮನ ಹಾಡಿದ್ರೆ ದೇಶದ್ರೋಹಿಗಳ ಹಂಗಿದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದೇ ಮಾತರಂ ಹಾಡುವಾಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಬಂದು ಅದನ್ನ ಬಂದ್ ಮಾಡಿಸ್ತಾರೆ. ಅರ್ಧಕ್ಕೆ ನಿಲ್ಲಿಸಿ ಕಂಪ್ಲೀಟ್ ಹಾಡಬೇಡಿ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ. ಸದ್ಯ ಸೋನಿಯಾ ಗಾಂಧಿ ಒಂದೇ ಮಾತರಂ ಹಾಡು ನಿಲ್ಲಿಸೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗಿತ್ತು. ಈಗ ಈ ವಿಡಿಯೋವನ್ನ ಇಟ್ಕೊಂಡು ಬಿಜೆಪಿ ಅಟ್ಯಾಕ್ ಅನ್ನ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ನಾವು ಹಾಡೋದೇ 2 ಚರಣ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಹಿಂದೆಯೇ ಅದನ್ನ ಬಂದ್ ಮಾಡಿದ್ರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನ ಕಚೇರಿ ದೆಹಲಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದೇ ಮಾತರಂ ಹಾಡುವಾಗ ಸೋನಿಯಾ ಗಾಂಧಿ ಅವರು ಈ ಹಾಡನ್ನ ಅರ್ಧಕ್ಕೆ ನಿಲ್ಲಿಸ್ತಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಕಾಂಗ್ರೆಸ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಠಾಗೋರ್ ಹಾಗೆ ಪಟೇಲ್ ಅವರು 6 ಚರಣವನ್ನ 2 ಚರಣ ಮಾಡಿದ್ದಾರೆ. ಹಾಗಾಗಿ ಈ ಬಗ್ಗೆ 1937ರಲ್ಲೇ ತೀರ್ಮಾನ ಆಗಿತ್ತು ಅಂತ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಜನಗಣಮನ ಹಾಡಿದ್ರೆ ದೇಶದ್ರೋಹಿಗಳಾಗ್ತೀವ? ಇಷ್ಟು ವರ್ಷದ ಬಳಿಕ ಈಗ ಯಾಕೆ ಒಂದೇ ಮಾತರಂ ವಿವಾದ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಮೋದಿ ಹಾಗೆ ಅಮಿತ್ ಶಾ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಇದೇ ಒಂದು ರಾಷ್ಟ್ರಗೀತೆಯನ್ನ ಮೋದಿ ಹಾಗೆ ಅಮಿತ್ ಶಾ ಅವರು ಟೆಲಿಪ್ರಾಂಪ್ಟರ್ ಇಲ್ಲದೆ ಹಾಡ್ತಾರ? ಟೆಲಿಪ್ರಾಂಪ್ಟರ್ ಇಲ್ಲದೆ ಅವ್ರಿಗೆ ಹಾಡೋಕ್ಕೂ ಬರಲ್ಲ. ಅದಂಗೆ ನೀವು ನಮ್ಮ ಮೇಲೆ ನಾವೊಂದು 2 ಚರಣ ಹಾಡಿ ಸೋನಿಯಾ ಗಾಂಧಿ ಅವರು ಬಂದು ಹಾಡನ್ನ ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಈಗ ಯಾಕೆ ನಮ್ಮ ಸಮರವನ್ನ ಸಾರ್ತಾ ಇದ್ದೀರಾ? ಈಗ ವಿಚಾರ ಬೇಕಿತ್ತಾ? ಇದು ಬಹಳ ಹಳೆ ವಿಚಾರ. ಇದನ್ನ ಈಗ ತಗೊಂಡು ನೀವು ರಾಜಕೀಯವಾಗಿ ಸಮರ ಸಾರ್ತೀರಾ ಅಂತ ಅಂದ್ರೆ ಮೊದಲು ನಿಮ್ಮ ನಾಯಕರಿಗೆ ಟೆಲಿಪ್ರಾಂಪ್ಟರ್ ಇಲ್ಲದೆ ದೇಶಭಕ್ತಿ ರಾಷ್ಟ್ರಭಕ್ತಿಯನ್ನ ಮೆರೆಯೋದಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಈಗ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ.